ಎಲ್ಲರಿಗೆ ನಮಸ್ಕಾರಗಳು. ವಿಶೇಷವಾದಂಥ ಕಾರ್ಯಕ್ರಮ. ಬಹಳ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಸರ್ಕಾರದ ಮುಖ್ಯಮಂತ್ರಿಯ ಪರವಾಗಿ ಹಾಗೂ ಉಪಮುಖ್ಯಮಂತ್ರಿ ಪರವಾಗಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಚಿವರ ಪರವಾಗಿ ತಾವೆಲ್ಲ ಇಲ್ಲಿ ಏನು ಸೇರಿದ್ದೀರಿ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನೂರಾರು ಕೋಟಿ ಪ್ರಣಾಮಗಳನ್ನ ಮಾಡಿ ಎಲ್ಲರಿಗೆ ಸ್ವಾಗತವನ್ನು ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ನನ್ನ ತಂದೆ ಸಮಾನ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಂದಿರು ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಸಮಯದ ಅಭಾವ ಆಗಿದೆ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ NT ಬೊಮ್ಮಣ್ಣವರು ಈ ವೇದಿಕೆ ನೋಡಬೇಕಾಗಿತ್ತು. ಆದ್ರೆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಶ್ರೀನಿವಾಸರವರು ಕಳೆದ 2.5 ವರ್ಷ ಅವಧಿಯಲ್ಲಿ ಈ ಕೂಡ್ಲಿಗಿ ಮತಕ್ಷೇತ್ರದಲ್ಲಿ ಬಹಳ ವರ್ಷದ ನಂತರ ಒಬ್ಬ ಕೂಡ್ಲಿಗಿಯ ಭಾಗದ ಶಾಸಕನಾಗಿ, ನನ್ನ ಸ್ನೇಹಿತನಾಗಿ, ನಮ್ಮ ಸರ್ಕಾರಕ್ಕೆ ನೀವು ತಾವು ಗೆಲುವನ್ನು ಕಲಿಸಿಕೊಟ್ಟಿಸಿದ್ರಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದಿರಿ. ಅದಕ್ಕೆ ನಿಮ್ಮ ಋಣವಾಗಿ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾನೆ. ಇವತ್ತು ಸರ್ಕಾರ ವತಿಯಿಂದ ಸುಮಾರು 64 ಕೆರೆಗಳು ತುಂಬೋದ್ರ ಜೊತೆಗೆ ಇವತ್ತು 1200 ಕೋಟಿಯ ವೆಚ್ಚದಲ್ಲಿ ಕಾಮಗಾರಿಗೆ ಆಗ್ತಕ್ಕಂಥದ್ದು. ನನ್ನ ವೈಯಕ್ತಿಕ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಶ್ರೀನಿವಾಸ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಬಂದು 2.5 ವರ್ಷ ಆಗಿದೆ. ನಮ್ಮ ಗ್ಯಾರಂಟಿಗಳು ಸುಮಾರು 5 ಗ್ಯಾರಂಟಿಗಳ ಖರ್ಚು ಇಡೀ ವರ್ಷಕ್ಕೆ ಸುಮಾರು 55,000 ಕೋಟಿಯಿಂದ 60,000 ಕೋಟಿವರೆಗೆ ಖರ್ಚಾಗ್ತದೆ. ಬಂಧುಗಳೇ, ಈ 60,000 ಕೋಟಿ ಖರ್ಚು ನೀವು ಬೇಕಿದ್ರೆ ಬಿಜೆಪಿ ಅವರು ಕೇಳಿ ನೋಡಿ. ಭಾರತ ದೇಶದಲ್ಲಿ ಸುಮಾರು 20ಕ್ಕೂ ರಾಜ್ಯದಲ್ಲಿ ಹೆಚ್ಚು ಬಿಜೆಪಿ ಇದೆ. ಎಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಲ್ಲ. ಇದ್ರೆ ಕರ್ನಾಟಕದಲ್ಲಿ ಮಾತ್ರ. ವರ್ಷಕ್ಕೆ 60,000 ಕೋಟಿ ಆಗಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗಿತ್ತು. ಬಂಧುಗಳೇ, ವರ್ಷಕ್ಕೆ 60,000 ಕೋಟಿ ಆದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮ ಇಲ್ಲ. ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು 5 ಲಕ್ಷ ಕೋಟಿ ಕೊಡೋದಲ್ಲದೆ ನಮ್ಮ ಶಕ್ತಿಯ ಕಾರ್ಯಕ್ರಮ, ಹೆಣ್ಮಕ್ಳು ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ 594 ಕೋಟಿ ಹೆಣ್ಮಕ್ಳು, ಕರ್ನಾಟಕ ರಾಜ್ಯದಲ್ಲಿ 594 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥ ನಿದರ್ಶನ ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಇದ್ರೆ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಈ 5 ಗ್ಯಾರಂಟಿ ಯಾಕೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಿಜೆಪಿಯ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ಇವತ್ತು ಬಹಳ ಹೆಗ್ಗಳಿಕೆಯಾಗಿ ಬಡ್ಕೊಳ್ತಾ ಇದೆ. ನಾವು $4 ಟ್ರಿಲಿಯನ್ ಎಕಾನಮಿ ಆಗಿದ್ದೀವಿ, ನಾವು $4 ಟ್ರಿಲಿಯನ್ ಎಕಾನಮಿ ಆಗಿದ್ದೀವಿ ಅಂತ ಹೇಳಿ ಇಡೀ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಟಿವಿ ಮುಖಾಂತರ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಇವತ್ತು ಯೋಚನೆ ಮಾಡಿ ನೋಡಬೇಕು. $4 ಟ್ರಿಲಿಯನ್ ಎಕಾನಮಿ ಆಗಿರ್ಬೋದು, ಹೆಮ್ಮೆ ಇದೆ, ಖುಷಿ ಇದೆ. ಆದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಒಬ್ಬ ಮನುಷ್ಯನ ಆದಾಯ ವರ್ಷಕ್ಕೆ ಎಷ್ಟಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ನೋಡಿದ್ರೆ, ಇವತ್ತು ನಾವು ಆಫ್ರಿಕನ್ ಕಂಟ್ರಿ ಇರ್ತಕ್ಕಂಥ ಏನು ಆಫ್ರಿಕಾ ದೇಶಗಳ ಬಗ್ಗೆ ನಾವು ಮಾತನಾಡ್ತೀವಿ, ಅದಕ್ಕಿಂತ ಕಮ್ಮಿಯಾಗಿ ನಾವು ವರ್ಷದಲ್ಲಿ ಆದಾಯ ಇದೆ. ಉದಾಹರಣೆಗೆ ಇವತ್ತು ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ವರ್ಷಕ್ಕೆ ಆದಾಯ ನಂಬರ್ 1 ಸ್ಥಾನದಲ್ಲಿ ಆಗಬೇಕಾಗಿದ್ರೆ, ನಮ್ಮ ಗ್ಯಾರಂಟಿಗಳು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 16 ಬಜೆಟ್ಗಳನ್ನ ಕೊಟ್ಟಿದ್ದಾರೆ. ಹಲವಾರು ವರ್ಷ ಸಿಂಹ ಪಾಲು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡಿದ್ದಕ್ಕೆ ಇಡೀ ಭಾರತ ದೇಶದಲ್ಲಿ ಇವತ್ತು ನಂಬರ್ 1 GDP ಸ್ಥಾನದಲ್ಲಿದ್ರೆ ಅದು ಕರ್ನಾಟಕ ರಾಜ್ಯದ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಈ $4 ಟ್ರಿಲಿಯನ್ ಎಕಾನಮಿಯನ್ನು ಬಿಜೆಪಿ ಅವರು ಪದೇ ನಮಗೆ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಟ್ಟು ಮುಗಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಅಮೆರಿಕ ಸುಮಾರು 34 ಕೋಟಿ ಜನಸಂಖ್ಯೆ ಇದ್ದು ಇವತ್ತು $28 ಟ್ರಿಲಿಯನ್ ಎಕಾನಮಿ ಇದೆ. ಜಪಾನ್ ಸುಮಾರು 12 ಕೋಟಿ ಜನಸಂಖ್ಯೆ ಇದ್ದು 4.2 ಟ್ರಿಲಿಯನ್ ಎಕಾನಮಿ ಇದೆ. ಇವತ್ತು ಜರ್ಮನಿ $4.7 ಟ್ರಿಲಿಯನ್ ಎಕಾನಮಿ ಇದ್ದು
12 ಕೋಟಿ ಜನಸಂಖ್ಯೆ ಇದೆ. ಅದೇ ರೀತಿಯಾಗಿ ಚೈನಾ ಸುಮಾರು $19 ಟ್ರಿಲಿಯನ್ ಇದ್ದು 140 ಕೋಟಿ ಜನಸಂಖ್ಯೆ ಇದೆ. ಅದೇ ಭಾರತ ದೇಶ 140 ಕೋಟಿ ಜನಸಂಖ್ಯೆ ಇದ್ದು ನಾವು 4 ಟ್ರಿಲಿಯನ್ ನಮ್ಮಿದ್ದೀವಿ. ಅಂದ್ರೆ ಅರ್ಥ ಏನಂತಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದಕ್ಕೆ ನಮ್ಮ GDP ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಪರ ಮನುಷ್ಯನ ಒಬ್ಬ ಮನುಷ್ಯದ ಆದಾಯವನ್ನು ನಾವು ತಗೊಂಡು ನೋಡಿದ್ರೆ ನಾವು ಇವತ್ತು ಆಫ್ರಿಕನ್ ಕಂಟ್ರಿಗಿನ ಕಮ್ಮಿ ಇದೀವಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಬೇಕಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿಗಳು ಇವತ್ತು ವಿಶೇಷವಾಗಿ ಕರ್ನಾಟಕ GST, GDP, FDI ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಓವರಾಲ್ ಡೆವಲಪ್ಮೆಂಟ್ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗುದೊಮ್ಮೆ ಶ್ರೀನಿವಾಸ್ ಅವರು ಮೊದಲನೇ ಬಾರಿಗೆ ಶಾಸಕರಾಗಿ ಹಲವಾರು ಜನಪರ ಕೆಲಸ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಲ್ಲಿ ಮನವಿ ಮಾಡಿಕೊಳ್ತೀನಿ, ನೀವು ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂದಿರಿ. ನಾವು ತುಕಾರಾಮ್ರವರು, ವಿಶೇಷವಾಗಿ ಜಮೀರ್ ಅಹಮದ್ ರವರು ನಾವು ಅವ್ರ ಜೊತೆಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಅವ್ರ ಜೊತೆಗಿದ್ದೀವಿ. ನಮ್ಮ ಸರ್ಕಾರದ ಅವಧಿವರೆಗೆ ಉತ್ತಮವಾದಂಥ ಕೆಲಸ ಶ್ರೀನಿವಾಸ್ ಅವರು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.